ನಾನು ನಿನಗೆ ಕಂಠಿ ಹಾರ ಕೊಡ್ತೀನಿ. ಬೇರೇನೋ ಕೇಳ್ತೀನಿ, ಕೊಡ್ಬೇಕು? ಈಗ ಹೊರಡು. ನಾಳೆ ಬೆಳಗ್ಗೆ ಕಾಯ್ತಾ ಇರ್ತೀನಿ, ಬೇಗ ಬಾ. ಕಂಠಿಹಾರ ಬೇಕಾ? ಬೇಕೇ ಬೇಕಾ? ಪ್ಲೀಸ್ ರಾಕೇಶ್, ಆ ಕಂಠಿಹಾರ ನಮ್ಮನೆ ಘನತೆಯ ಸಂಕೇತ. ಓಕೆ ಫೈನ್. ನಿಮ್ಮ ಮನೆ ಘನತೆಯನ್ನು ಕಾಪಾಡ್ಕೋಬೇಕು ಅಂದ್ರೆ ನಿನ್ನ ಮಾನ ಕಳ್ಕೋಬೇಕಾಗುತ್ತೆ. ನಿನ್ನ ಮಾನ ನೀನ್ ಕಳ್ಕೊಳ್ಳೋಕ್ಕೆ ರೆಡಿನಾ? ಬೇಡ ರಾಕೇಶ್, ಬೇಡ. ಸುಜಿ, ಏನಾಯ್ತು ಪುಟ? ಏನಿಲ್ಲ ಅಮ್ಮ, ಒಂದು ಕೆಟ್ಟ ಕನಸ್ಬಿತ್ತಷ್ಟೇ. ನೀನ್ ಹೇಗೆ ನಿನ್ನ ಮಾನ ಒತ್ತೆ ಇಟ್ಟು ಕಂಠಿಹಾರ ತಗೊಂಡು ಹೋಗಕ್ ಬಂದಿದೀಯೋ, ನಾನು ಹಾಗೆ ನನ್ನ ಪ್ರಾಣ ಒತ್ತೆ ಇಟ್ಟು ನಿನಗೋಸ್ಕರ ಕಂಠಿಹಾರ ತಂದಿದ್ದೀನಿ. 3 ಲಕ್ಷ ಇಲ್ಲಿಡೋ, ಕಂಠಿಹಾರ ತಗೊಂಡು ಹೋಗು. ಹಾರ ಕೊಡ್ತೀನಿ, ಒಂದೇ ಒಂದ್ಸಲ ಪ್ಲೀಸ್. ಈ ದರಿದ್ರದವಳು ಇಲ್ಲಿಗೆ ಯಾಕೆ ಬಂದ್ಲು? ಏನ್ ಮಾಡ್ಲಿ ಈಗ ನಾನು? ಬಂದೆ. ಸುಜಿ ನೋಡು, ನೀನು ಒಳಗಿರು. ರಶ್ಮಿ ಬಂದಿದ್ದಾಳೆ. ಏನಾದರೂ ನಿನ್ನ ಇಲ್ಲಿ ನೋಡಿದ್ರೆ ನನಗೂ ಅಪಾಯ, ನಿನಗೂ ಅಪಾಯ. ಪ್ಲೀಸ್ ಡೋಂಟ್ ವೆರಿ, ನಾನು ನಿನ್ಗೇನು ಮಾಡಲ್ಲ. ದಯವಿಟ್ಟು ಕಿರ್ಚೋದು ಏನು ಮಾಡಬೇಡ. ಪ್ಲೀಸ್ ಒಳಗೆ ಬಾ. ಯಾಕೆ ಬಾಗ್ಲು ತೆಗಿಕ್ಕೆ ಇಷ್ಟ ಲೇಟ್ ಮಾಡಿದೆ? ಆ ಬಾಗ್ಲು ತೆಗಿಬೇಡ. ಈಗ ನನ್ನ ಫ್ರೆಂಡ್ ಮಲಗಿದ್ದಾನೆ. ಅವನಿಗೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತಾನೆ. ಅವನ ಕೈಲಿ ಗನ್ ಇದೆ. ಪಾಪ ಅವನ್ಗೆ ಯಾಕಲ್ವಾ ಡಿಸ್ಟರ್ಬ್ ಮಾಡೋದು? ಬಾ, ನಾ ಹೊರಗೋಗಿ ಮಾತಾಡೋಣ. ಬಾ ರಶ್ಮಿ. ಯು ಡೋಂಟ್ ವರಿ ರಶ್ಮಿ. ನಿನ್ ಬರ್ಡೇ ಪಾರ್ಟಿಲಿ ಸೂಜಿನ್ ಹೇಗೆಲ್ಲ ಅವಮಾನ ಮಾಡೋದು ಅಂತ ನಾನು ಅಷ್ಟೇ ರೆಡಿ ಮಾಡಿದ್ದೀನಿ. ಈಗ ನೀನು ಹೊರಡು. ಓಕೆ, ಬಾಯ್. ಸೂಜಿ ಮಾಡ್ತೀನಿ ನಿನಗೆ. ನಿನ್ನ ಲೈಫೇ ಹಾಳು ಮಾಡಿಬಿಡ್ತೀನಿ. ನಿನ್ನ ಮನ ಕಳೆಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ನನಗೆ ಟೋಪಿ ಹಾಕ್ತೀಯ ನೀನು? ಐ ಸ್ವೇರ್ ಐ ಫಿನಿಶ್ ಯು ಸೂಜಿ, ಐ ಫಿನಿಶ್ ಯು.